ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 3ನೆಯ ಪದ್ಯ. ತಳಿರ್ಗಳ ಚಾಳೆಯ ಮೆಳಲತೆಗಳಲುಳಿ ತಿಳಿಗೊಳದ ತೆರೆಯ ತಾಳಂ ಹೊಸವೂಗಳ ನೋಟಮಾಗೆ ನೃಪನಂ ಮಲಯಾನಿಳನೆಂಬ ನಟ್ಟುವಂ ಕೇಳಿಸಿದಂ. ಪದ ವಿಂಗಡಣೆ ಮಾಡೋಣ. ತಳಿರ್ಗಳ, ತಳಿರ್ ಬಹುವಚನ, ತಳಿರ್ಗಳ ಚಾಳೆಯಂ ಎಳಲತೆಗಳ ಲುಳಿ ತಿಳಿಗೊಳದ ತೆರೆಯ ತಾಳಂ ಹೊಸ ಪೂಗಳ ಹೊಸವೂಗಳ, ಪಕಾರಕ್ಕೆ ವಕಾರಾದೇಶ, ಹೊಸವೂಗಳ ನೋಟಂ ಆಗೆ ನೃಪನಂ ಮಲಯಾನಿಳಂ ಎಂಬ ನಟ್ಟುವಂ, ಮಲಯಾನಿಳನೆಂಬ ನಟ್ಟುವಂ ಕೇಳಿಸಿದಂ. ಇಲ್ಲಿ ನೃಪ, ಇಲ್ಲಿ ಯಶೋಧರ ರಾಜನ ಮಗ ಯಶೋಮತಿ, ಆತ ವನಕ್ಕೆ ಬಂದಿದ್ದಾನೆ. ಆ ವನದಲ್ಲಿ ವನದ ವೈಶಿಷ್ಟ್ಯಗಳು, ಕಾಡಿನ ವೈಶಿಷ್ಟ್ಯಗಳೇನುಂಟು ಅವುಗಳಿಂದ ಸಂತೋಷ ಪಡಬೇಕು ಎಂಬಂತಹ ಉದ್ದೇಶದಿಂದಲೇ ಬಂದಿದ್ದಾನೆ. ಆತನನ್ನು ಇವು ಸಂತೋಷಗೊಳಿಸಿದವು. ಯಾವುವು ಅಂತ ಹೇಳಿದರೆ ಬೇರೆ ಬೇರೆ ವಿವರಗಳನ್ನು ಕೊಡ್ತಾನೆ. ಆ ವಿವರಗಳನ್ನೆಲ್ಲ ಒಟ್ಟು ಸೇರಿಸಿ ಒಬ್ಬ ನಟ್ಟುವ, ನಟ್ಟುವ ಅಂತ ಹೇಳಿದರೆ ನಟ, ನಾಟಕವನ್ನು ಮಾಡುವವನು, ಒಂದು ರಂಗಕ್ರಿಯೆಯನ್ನು ಮಾಡುವವನು, ಅವನು ರಾಜನ ಮುಂದೆ ಕುಣಿದು ತನ್ನ ಕೌಶಲವನ್ನು ತೋರಿಸಿದ. ರಾಜನನ್ನು ಸಂತೋಷಪಡಿಸುವಂತಹದ್ದು ಉದ್ದೇಶ. ಯಾವುದು? ತಳಿರ್ಗಳ ಚಾಳೆಯಂ. ತಳಿರ್, ತಳಿರಂದ್ರೆ ಚಿಗುರುಗಳು, ಚಿಗುರುಗಳ ನೆಗೆತಗಳು, ನೆಗೆತ. ಚಾಳೆಯ ಅಂತ ಹೇಳಿದ್ರೆ ನೆಗೆತ, ಕೃತಕವಾಗಿ ಈಗ ಕುಣಿದಾಡುವುದು ಎಂಬಂಥ ಅರ್ಥ. ಚಾಳೆಯಂ ಎಳಲತೆಗಳ ಲುಳಿ, ಲುಳಿ ಅಂತ ಹೇಳಿದ್ರೆ ಮಂದವಾದಂತಹ ಚಾಲನೆಗಳು, ಚಾಲನೆಗಳು ಲುಳಿ. ತಿಳಿಗೊಳದ ತೆರೆಯ ತಾಳಂ, ಕೊಳ ಇದೆ ಅಲ್ಲಿ ಕಾಡಿನಲ್ಲಿ, ಅದು ತಿಳಿಯಾದಂತಹ ಕೊಳ, ಸ್ವಚ್ಛವಾದಂತಹ ಜಲ ಇರುವಂತಹ ಕೊಳ. ಆ ಕೊಳದಲ್ಲಿ ತೆರೆ ಉಂಟಾಯಿತು. ಹೊಸವೂಗಳ ನೋಟಂ, ಹೊಸ ಹೂವುಗಳು, ಹೂವುಗಳು, ಹೊಸ ಹೂವು ಅಂತ ಹೇಳಿದ್ರೆ ಆಗತಾನೆ ಅರಳಿದಂತಹ ಹೂವು ಎಂಬ ಅರ್ಥ. ಹೂಗಳು ಬೆಳಗಿನ ಹೊತ್ತಿನಲ್ಲಿ ಅರಳುವ ಹೂವುಗಳಿವೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಅರಳುವ ಹೂವುಗಳಿವೆ, ಸಂಜೆಯ ಹೊತ್ತಿನಲ್ಲಿ, ರಾತ್ರಿಯಲ್ಲಿ ಅರಳುವ ಹೂವುಗಳು ಇವೆ. ಅವುಗಳೆಲ್ಲ ಬೇರೆ ಬೇರೆ ಬಣ್ಣಗಳಿಂದ ಇರ್ತವೆ. ಹೊಸ ಹೂವುಗಳು ವಿಶಾಲವಾಗಿ ಹರಡಿಕೊಂಡಿವೆ. ಅವುಗಳ ನೋಟ, ಇವುಗಳಿಂದ ಮಲಯಾನಿಳಂ ಎಂಬ ನಟ್ಟುವಂ ಕೇಳಿಸಿದಂ. ಕೇಳಿಸಿದಂ ಅಂತ ಹೇಳಿದರೆ ಆತ ನೃತ್ಯ ಮಾಡಿ ಸಂತೋಷಪಡಿಸಿದನು, ತನ್ನ ರಂಗಕ್ರಿಯೆಯಿಂದ ಸಂತೋಷಪಡಿಸಿದನು ಎಂಬ ಅರ್ಥ. ಕೇಳಿಸಿದಂ ಅಂತ ಹೇಳುವುದನ್ನು ಮತ್ತೆ ನೋಡೋಣ. ಮಲಯಾನಿಳಂ ಎಂಬ ನಟ್ಟುವಂ. ನಟ್ಟುವ ಅಂದ್ರೆ ನಟ, ಕುಣಿತ ಮಾಡುವವನು, ರಂಗಕ್ರಿಯೆಯನ್ನು ಮಾಡಿ ತೋರಿಸುವವನು. ಅವನು ಯಾರು? ಮಲಯಾನಿಳ, ಮಲಯ ಪ್ರದೇಶದಿಂದ ಬೀಸುವಂತಹ ಗಾಳಿ ಎಂಬ ಅರ್ಥ. ಮಲಯ ಎಂಬಂತಹ ಪ್ರದೇಶ ತುಂಬ ಕಾಡುಗಳನ್ನು ಹೊಂದಿದಂತಹದ್ದು ಮತ್ತು ಆ ಕಾಡುಗಳ ಎಲ್ಲ ತಂಪು, ಸುಗಂಧ ಇತ್ಯಾದಿಗಳನ್ನೆಲ್ಲ ಹೊಂದಿಕೊಂಡಿರುವಂತಹ ವಾಯು ಅಲ್ಲಿ ಪ್ರವಹಿಸ್ತದೆ. ಆದ್ದರಿಂದ ಮಲಯ ಪ್ರದೇಶದಿಂದ ಬರುವಂತಹ ಗಾಳಿ ವಿಶೇಷವಾದಂತಹದ್ದು ಅಂತ. ಮಲಯಾನಿಳ, ಅನಿಲ, ಅನಿಳ, ಲಕಾರಕ್ಕೆ ಲಕಾರ, ಕ್ಷಳ. ಮಲಯ ಪ್ರದೇಶದಿಂದ ಬರುವಂತಹ ಗಾಳಿ, ಅದು ತಂಪಾದಂತಹ ಗಾಳಿ ಎಂಬರ್ಥ. ಮಂದಾನಿಲ, ಆ ಮಂದವಾಗಿ ಬೀಸುವಂತಹ ಗಾಳಿ, ಹದವಾಗಿ, ಬಿರುಗಾಳಿ ಅಲ್ಲ, ಬೀಸುಗಾಳಿ ಅಲ್ಲ, ಮಂದವಾಗಿ ಹದವಾಗಿ ಬೀಸುವಂತಹ ಗಾಳಿ, ಅದು ಶರೀರಕ್ಕೆ ಸಂತೋಷವನ್ನು ಉಂಟು ಮಾಡುವಂತಹದ್ದು. ಆ ಮಂದ ಮಾರುತದ ಲಕ್ಷಣ ಏನು ಅಂತ ಹೇಳಿದ್ದಾರೆ. ಅದು 3 ಲಕ್ಷಣಗಳು ಮಂದ ಮಾರುತಕ್ಕೆ. ಒಂದು ಮಾಂದ್ಯ, ನಿಧಾನವಾಗಿ ಬೀಸುವುದು ಎಂಬರ್ಥ. ಇನ್ನೊಂದು ಸೌರಭ, ಸೌರಭ ಅಂದರೆ ಪರಿಮಳ ಎಂಬ ಅರ್ಥ. ಅದು ಹೂವುಗಳ ಮಧ್ಯದಲ್ಲಿ ಹಾದು ಬರುವುದರಿಂದ ಆ ಹೂವುಗಳ ಪರಿಮಳವನ್ನು ಹೊತ್ತುಕೊಂಡು ಬರ್ತದೆ. 2 ಮಾಂದ್ಯ, ಸೌರಭ. ಇನ್ನೊಂದು ಶೈತ್ಯ, ಅದು ಕೊಳಗಳಿವೆ ಕಾಡಿನಲ್ಲಿ, ಆ ಕೊಳಗಳ ಮೇಲೆ ಬರುವಾಗ
ಅದು ಶೀತವಾಗ್ತದೆ, ತಂಪಾಗ್ತದೆ. ಆ ತಂಪನ್ನು ಹೊತ್ತುಕೊಂಡು ಬರ್ತದೆ ಗಾಳಿ. ಆದ್ದರಿಂದ ಮಂದಾನಿಲ ಅಥವಾ ಈ ಮಲಯಾನಿಲ, ಇದಕ್ಕೆ 3 ಸಾಮಾನ್ಯವಾದಂತಹ ಲಕ್ಷಣಗಳು: ಮಾಂದ್ಯ, ಸೌರಭ ಮತ್ತು ಶೈತ್ಯ ಎಂಬವು. ಶೈತ್ಯಕ್ಕೆ ಇಲ್ಲಿ ಕೊಳ ಇರುವಂತಹದ್ದನ್ನ ಆತ ಹೇಳಿದ್ದಾನೆ. ಈಗ ತಳಿರ್ಗಳ ಚಾಳೆಯಂ, ಎಳಲತೆಗಳಲ್ಲುಳಿ, ತಿಳುಗೊಳದ ತೆರೆಯ ತಾಳಂ, ಹೊಸವುಗಳ ನೋಟಂ. ಇಲ್ಲಿ ಚಾಳೆಯ, ಲುಳಿ, ತಾಳ, ನೋಟ ಎಂಬಂತಹ 4 ಅಂಶಗಳನ್ನು ಹೇಳಿದ್ದಾನೆ. ಈ 4 ಅಂಶಗಳು ನಟನೆಯಲ್ಲಿ, ರಂಗಕ್ರಿಯೆಯಲ್ಲಿ ಬರುವಂಥವು. ತಳಿರುಗಳು ಅವುಗಳ ಕುಣಿತ ಉಂಟಾಯಿತು. ಯಾವುದರಿಂದ? ಮಲಯಾನಿಳ ಬಂದದ್ದರಿಂದ, ಗಾಳಿ ಬೀಸಿದ್ದರಿಂದಾಗಿ ಈ ಚಲನೆಗಳೆಲ್ಲ ಉಂಟಾಗಿವೆ. ಈ ಚಲನೆಯಿಂದಲೇ ಉಂಟಾದಂತಹದ್ದು. ತಳಿರುಗಳ ಚಲನೆ, ನೆಗೆತ ಉಂಟಾದಂತಹದ್ದು ಮಲಯಾನಿಲದಿಂದ. ಎಳಲತೆಗಳ ಸಂಚಾರಗಳು ಉಂಟಾದಂತಹದ್ದು. ಎಳಲತೆ ಎಳೆಯದಾದ ಬಳ್ಳಿಗಳು ಎಂಬರ್ಥ. ಆ ಬಳ್ಳಿಗಳು ಆಚೀಚೆ ಓಲಾಡುತ್ತವೆ, ಅದು ಲುಳಿ ಸಂಚಾರ. ಇದು ಆ ಮಲಯಾನಿಳನಿಂದ ಉಂಟಾದಂತಹದ್ದು. ಆಮೇಲೆ ಈ ಮಲಯಾನಿಳ ಎಂಬಂತಹದ್ದು ಕೊಳದ ಮೇಲೆ ಹರಡಿಕೊಂಡು ಬರುವಂತಹ, ಬೀಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ತೆರೆಗಳುಂಟಾಗುತ್ತವೆ. ಆ ತೆರೆಯ ತಾಳ, ಆ ತೆರೆಗಳು ಒಂದೇ ರೀತಿ ಆ ಕಾಲಮಾನದಲ್ಲಿ ಇರುವಂಥವು. ಆದ್ದರಿಂದ ತಾಳ ಅಲ್ಲಿದೆ ಅಂತ ಹೇಳುವಂಥದ್ದು, ತೆರೆಯ ತಾಳ. ಆಮೇಲೆ ಹೂವುಗಳನ್ನು ಅರಳಿಸುತ್ತದೆ ಈ ಗಾಳಿ. ಆದ್ದರಿಂದ ಹೂವು ಅರಳಿ ಸುಂದರವಾದಂತಹ ದೃಶ್ಯಗಳು. ಈಗ ನಾಟಕದಲ್ಲಿ ಕುಣಿತ ಇರ್ತದೆ, ನೆಗೆತ ಇರ್ತದೆ, ಸಂಚಾರ ಇರ್ತದೆ, ಆಮೇಲೆ ತಾಳ ಇರ್ತದೆ, ಆಮೇಲೆ ಸುಂದರವಾದ ದೃಶ್ಯಗಳಿರ್ತವೆ. ನೋಟ ಅಂದ್ರೆ ದೃಶ್ಯ ಎಂಬ ಅರ್ಥ. ಸುಂದರವಾದ ದೃಶ್ಯಗಳಿರ್ತವೆ. ಈ ಎಲ್ಲವುಗಳಿಂದ, ಅಂದ್ರೆ ಗಾಳಿ ಬೀಸುವಾಗ ಉಂಟಾದಂತಹ ಈ 4 ಅಂಶಗಳು ರಾಜನ ಮನಸ್ಸನ್ನು ಸಂತೋಷಗೊಳಿಸಿದವು. ಅಂದ್ರೆ ಒಂದು ರಂಗಕ್ರಿಯೆಯನ್ನು ನೋಡುವಾಗ, ಒಂದು ನಾಟಕವನ್ನು ನೋಡುವಾಗ ಸಂತೋಷಪಟ್ಟ ಹಾಗೆ ಆತ ಸಂತೋಷಪಟ್ಟ. ರಾಜ ಸಂತೋಷ ಪಡುವುದಕ್ಕಾಗಿಯೇ ಬಂದಂಥವನು. ಇವುಗಳೆಲ್ಲ ಇವೆ ಎಂಬಂತಹ ನಿರೀಕ್ಷೆ ಆತನಲ್ಲಿದೆ. ಆದ್ರೆ ಕವಿ ವರ್ಣನೆ ಮಾಡ್ತಾನೆ, ಒಬ್ಬ ರಂಗ ಪರಿಣತನಾದಂತಹ ನಟ ಇವೆಲ್ಲವುಗಳ ಮೂಲಕ ಆತನ ಮನಸ್ಸನ್ನು ಸಂತೋಷಪಡಿಸಿದ ಎಂಬರ್ಥ. ಆದ್ದರಿಂದ ನಟ ಯಾರು ಅಂದ್ರೆ ಮಲಯಾನಿಳನೇ ನಟ. ಮಲಯಾನಿಳನೇ ಈ ಎಲ್ಲ ವಿವರಗಳನ್ನು ಆತ ರಂಗದ ಮೇಲೆ ನಿರೂಪಣೆ ಮಾಡಿದ್ದಾನೆ ಎಂಬರ್ಥ. ಆದ್ದರಿಂದ ನಟ್ಟುವ ಅಂದ್ರೆ ನಟ, ರಂಗಕರ್ಮಿ. ಆತ ತಳಿರ್ಗಳ ಚಾಳೆಯದಿಂದಲೂ, ಎಳಲತೆಗಳ ಲುಳಿಯಿಂದಲೂ, ತಿಳಿಗೊಳದ ತೆರೆಯ ತಾಳದಿಂದಲೂ, ಹೊಸವುಗಳ ನೋಟದಿಂದಲೂ ರಾಜನ ಮನಸ್ಸನ್ನು ರಂಜಿಸಿದ್ದಾನೆ. ರಾಜನಂ ಕೇಳಿಸಿದಂ ಅಂತ ಉಂಟು. ಕೇಳಿ ಎಂಬುದು ಆಟವನ್ನು ಹೇಳ್ತದೆ, ಅಂದ್ರೆ ರಂಗಕ್ರಿಯೆಯನ್ನು ಹೇಳ್ತದೆ ಕೇಳಿ ಎಂಬಂತಹದ್ದು. ಆದ್ದರಿಂದ ರಂಗಕ್ರಿಯೆಗೆ, ರಂಗದ ಮೇಲೆ ನಡೆಯುವಂತಹ ನಾಟಕಕ್ಕೆ ಕೇಳಿಕೆ ಎಂಬ ಹೆಸರಿದೆ. ಕೇಳಿಕೆ ಎಂಬುದು ಯಕ್ಷಗಾನದಂತಹ ನಾಟದ ರಂಗಕ್ರಿಯೆಯ ಪೂರ್ವ ರೂಪ ಅಂತ ಹೇಳುವಂತಹದ್ದನ್ನು ವಿದ್ವಾಂಸರು ಹೇಳಿದಂತಹದ್ದುಂಟು. ಅದಕ್ಕೆ ನಮಗೆ ಹೆಚ್ಚು ಉದಾಹರಣೆ ಬೇರೆ ಬೇಡ. ಇಲ್ಲಿಯೇ ಯಶೋಧರ ಚರಿತೆಯಲ್ಲಿಯೇ 2ನೆಯ ಅವತಾರದಲ್ಲಿ 51ನೇ ಪದ್ಯ ಇದೆ. ತಡವಾದುದುಂಟು ನಲ್ಲನೆ ಬಡಿ ಮುಳಿಯದಿರ ಅರಸನೆಂಬ ಪಾತಕನೆನ್ನಂ ತೊಡೆಯೇರಿಸಿ ಕೇಳಿಕೆಯಾದೊಡೆ ನೋಡುತ್ತಿರ್ದೆನ್ ಉಂತೆ ನಿಲಲಣಮುವೇನೆ. ಇಲ್ಲಿ ಅಮೃತಮತಿ ಅಷ್ಟಾವಂಕನಲ್ಲಿಗೆ ಬಂದಾಗ ಆತ ತಡವಾದ್ಯ ಯಾಕೆ ಅಂತ ಹೊಡಿತಾನಂತೆ. ಅದನ್ನು ರಾಜ ನೋಡ್ತಾನೆ ಹಿಂದಿನಿಂದ. ಆಗ ತಡವಾದುದುಂಟು ನಲ್ಲನೆ ಬಡಿ ಮುಳಿಯದಿರ, ನನಗೆ ಕೋಪ ಮಾಡಬೇಡ, ಹೊಡಿಬೇಕಾದ್ರೆ ಅಂತ. ನೀನು ಹೊಡೆದ್ರು ನಾನು ಕೋಪ ಮಾಡುವುದಿಲ್ಲ ಎಂಬ ಅರ್ಥ. ಅರಸನೆಂಬ ಪಾತಕಂ ಎನ್ನಂ, ಅರಸ ಏನು ಮಾಡ್ತಾ ಇದ್ದ? ಅರಸ ಎಂಬ ಪಾತಕ, ನನಗೆ ಆತನಲ್ಲಿ ಮನಸ್ಸೇ ಇಲ್ಲ, ಅದರಿಂದ ಆತ ಪಾತಕ. ಅರಸನೆಂಬ ಪಾತಕನ್ ಎನ್ನಂ ತೊಡೆಯೇರಿಸಿ, ನನ್ನನ್ನು ತೊಡೆಯ ಸಮೀಪದಲ್ಲಿ ಕುಳಿಸಿಕೊಂಡು ಅಥವಾ ತೊಡೆಯ ಮೇಲೆ ಕೂಡಿಸಿಕೊಂಡು, ಎನ್ನಂ ತೊಡೆಯೇರಿಸಿ ಕೇಳಿಕೆಯಾದೊಡೆ ನೋಡುತ್ತಿರ್ದೇನೆ. ಕೇಳಿಕೆ ಆಗ್ತಾ ಇತ್ತು, ಅಲ್ಲಿ ನಾಟಕ ಆಗ್ತಾ ಇತ್ತು, ರಂಗಕ್ರಿಯೆ ನಡೀತಾ ಇತ್ತು, ಅದನ್ನು ನೋಡ್ತಾ ಇದ್ದೆ. ಅಲ್ಲಿಂದ ಬಿಡಿಸಿಕೊಂಡು ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಉಂತೆ ನಿಲಲಣಮುವೇನೆ, ಉಂತೆ ಸುಮ್ಮನೆ ಇಲ್ಲದೆ ನಾನು ತಡ ಮಾಡ್ತೇನೆಯೇ ಎಂಬ ಆ ಅರ್ಥದ ಮಾತು. ಅಲ್ಲಿ ಕೇಳಿಕೆ ಎಂಬಂತಹದ್ದು ರಂಗಕ್ರಿಯೆ. ಹಾಗೆ ನಟ್ಟುವಂ, ಅದೇ ರಂಗಕ್ರಿಯೆ ಮಾಡುವವನು ನಟ್ಟುವ. ಆ ನಟ್ಟುವ ಅನ್ನ ಆಟ ಏನಿದೆ ಅದುವೇ ಕೇಳಿಕೆ. ಆ ಕೇಳಿಕೆಯನ್ನು ಕೇಳಿಸುವುದು ಅಂದ್ರೆ ಆ ನಾಟಕ ಕ್ರಿಯೆಯನ್ನು ಮಾಡುವುದು, ಅದಕ್ಕೆ ಕೇಳಿಸುವುದು ಅಂತ ಹೇಳಿ. ಇಲ್ಲಿ
ನೃಪನಂ ನಟ್ಟುವಂ ಕೇಳಿಸಿದಂ ಅಂದ್ರೆ ನೃಪನ ಮುಂದೆ ನಟ್ಟುವ ಆಡಿ ತೋರಿಸಿದ ಅಂತ. ಅಲ್ಲಿ ಕೇಳಿಸುವುದು ಅಂತ ಹೇಳಿದ್ರೆ ಅಲ್ಲಿ ಮಾತು ಇದೆ, ಸಂಗೀತ ಇದೆ, ಎಲ್ಲವೂ ಇವೆ. ಆದ್ದರಿಂದ ಅಲ್ಲಿ ತಾಳ ಉಂಟು, ಸುಂದರವಾದ ದೃಶ್ಯ ಉಂಟು, ನೆಗೆತ ಉಂಟು, ರಂಗ ಚಲನೆ ಉಂಟು, ಪೊಸವುಗಳ ನೋಟಂ ಸುಂದರವಾದ ದೃಶ್ಯಗಳುಂಟು ಎಂಬಂತ. ನೋಟ ಅಂತ ಹೇಳುವುದಕ್ಕೆ ಇಲ್ಲಿ ಒಂದು ವ್ಯಾಖ್ಯಾನದಲ್ಲಿ ನೋಟಕರು ಎಂಬ ಅರ್ಥ ಮಾಡಿ ಅಲ್ಲಿ ಪ್ರೇಕ್ಷಕರು, ಸಾಮಾಜಿಕರು ಅಂತ ಹೇಳ್ತಾರೆ. ನಾಟಕವನ್ನು ನೋಡುವಂಥವ್ರನ್ನು ಸಾಮಾಜಿಕರು ಎಂಬುದಾಗಿ ಹೇಳ್ತಾರೆ. ಅವರು ಇದ್ರು ಎಂಬ ಆ ಅರ್ಥವನ್ನು ಹೇಳಿದಂತಹದ್ದುಂಟು. ಹಾಗೆ ಮಲಯಾನಿಲನೇ ನಾಟಕ ಆಡಿಸುವಂತಹ ನಟ್ಟುವ, ಅವನು ಹೀಗೆ ಇಂಥ ಪರಿಣಾಮಗಳನ್ನೆಲ್ಲ ಮಾಡಿದ. ಅಂದ್ರೆ ಪ್ರಕೃತಿಯ ಚಿತ್ರಣವನ್ನೇ ಇಲ್ಲಿ ಒಂದು ನಾಟಕದ ರೀತಿಯಲ್ಲಿ ಹೇಳುವಂತಹದ್ದು, ಒಂದು ಸ್ವಲ್ಪ ಉತ್ಪ್ರೇಕ್ಷಾಲಂಕಾರದ ರೂಪದಲ್ಲಿ ಇಲ್ಲಿ ಹೇಳುವಂತಹದ್ದನ್ನು ನಾವು ಕೇಳ್ತೇವೆ. ಅದರಿಂದ ಇಲ್ಲಿ ಕೇಳಿಕೆ ಮತ್ತೆ ಕೇಳಿಸು ಅಂತ ಹೇಳುವುದಕ್ಕೆ ನಾಟಕವನ್ನು ಪ್ರದರ್ಶಿಸು, ಅವನ ಮುಂದೆ ನಾಟಕವನ್ನು ಪ್ರದರ್ಶಿಸು ಎಂಬ ಅರ್ಥ ಕೇಳಿಸು ಅಂತ ಹೇಳಿದ್ರೆ. ಬೇರೆ ಕೇಳುವ ಹಾಗೆ ಮಾಡು ಅಂತ ಮಾತ್ರ ಅಲ್ಲ, ಅಲ್ಲಿ ಕೇಳುವಂತಹದ್ದು ಇದೆ, ನೋಡುವಂತಹದ್ದು ಇದೆ. ಅಲ್ಲಿ ಹಿಂದೆ ಅಮೃತಮತಿ ಹೇಳುವಂತಹ ಆ ಮಾತಿನಲ್ಲಿ ಕೇಳಿಕೆಯಾದೊಡೆ ನೋಡುತ್ತಿರ್ದೆಂ ಅಂತ ಬರ್ತದೆ. ನಾನು ಕೇಳಿಕೆಯನ್ನು ನೋಡ್ತಾ ಇದ್ದೆ, ಕೇಳಿಕೆಯನ್ನು ಕೇಳ್ತಾ ಇದ್ದದಲ್ಲ. ಅಂದ್ರೆ ಕೇವಲ ಶ್ರಾವ್ಯವಾದಂತಹದ್ದು ಮಾತ್ರ ಅಲ್ಲ, ಅಲ್ಲಿ ದೃಶ್ಯವಾದಂತಹದ್ದು ಕೂಡ ಉಂಟು, ನೋಡುವಂತಹದ್ದು ಕೂಡ ಉಂಟು. ಹೆಸರು ಮಾತ್ರ ಕೇಳಿಕೆ ಅಂತ ಹೇಳಿ. ಹಾಗೆ ಕೇಳಿಕೆಯಾದೊಡೆ ನೋಡುತ್ತಿರ್ದೆನ್ ಅಂತ ಅಲ್ಲಿ ಪ್ರಯೋಗ ಬಂದಿದೆ. ಹಾಗೆ ಈತ ಕೇಳಿಸಿದಂ ಅಂದ್ರೆ ಕೇಳಿಕೆ ಎಂಬಂತಹದ್ದನ್ನು ಪ್ರದರ್ಶಿಸಿದ, ನಾಟಕವನ್ನು ಪ್ರದರ್ಶಿಸಿದ, ರಂಗಕ್ರಿಯೆಯನ್ನು ಮಾಡಿ ತೋರಿಸಿದ. ಆ ಮೂಲಕ ನೃಪನಂ ನಟ್ಟುವಂ ಕೇಳಿಸಿದಂ ಸಂತೋಷಪಡಿಸಿದ ಎಂಬ ಆ ಅರ್ಥವನ್ನು ಇಲ್ಲಿ ಗ್ರಹಿಸಬೇಕು. ಅಂದ್ರೆ ಇದು ಪ್ರಕೃತಿಯ ವರ್ಣನೆಯೇ, ಆದರೆ ರಾಜನ ಆಸ್ಥಾನದಲ್ಲಿ ಆತ ಪ್ರತಿದಿನವೂ ನೋಡುವ ಕೇಳಿಕೆ ಇತ್ಯಾದಿಗಳ ಹಾಗೆಯೇ ಇತ್ತು ಎಂಬ ಅರ್ಥ. ಇಲ್ಲಿ ಯಶೋಧರನ ಸಂದರ್ಭದಲ್ಲಿಯೂ ಕೇಳಿಕೆ ಬರ್ತದೆ, ಆತನ ಮಗ ಯಶೋಮತಿಯ ಸಂದರ್ಭದಲ್ಲಿಯೂ ಕೇಳಿಕೆ ಬರ್ತದೆ. ಅರಮನೆಯ ವಾತಾವರಣದಲ್ಲಿ, ಅರಮನೆಯ ಪರಿಸರದಲ್ಲಿ ಇಂಥ ನಾಟಕಗಳು ಆಗ್ತವೆ. ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಇಂಥ ನಾಟಕಗಳಾಗ್ತವೆ. ಇಲ್ಲಿ ಮಲಯಾನಿಲನೇ ಆ ನಾಟಕವನ್ನು ಮಾಡುವವನು ಎಂಬ ಆ ರೀತಿಯ ಒಂದು ಉತ್ಪ್ರೇಕ್ಷೆಯ ವರ್ಣನೆ ಇಲ್ಲಿ ಕಂಡು ಬರ್ತದೆ. ನಮಸ್ಕಾರ.